ನಮಸ್ಕಾರ, ಶುಭೋದಯ, ಶುಭ ಬೆಳಕು. ಕಳೆದ ಕೆಲವು ದಿನಗಳಿಂದ ನಾನು ಮೀಡಿಯಾ ವಾಚ್ ಮಾಡಿಲ್ಲ. ಸೊ ಮೂಲಭೂತವಾಗಿ ನಾನು ಒಂಥರ ಆಳಸಿಯ ಮನುಷ್ಯ. ನನ್ನ ಆಸಕ್ತಿಗಳು ಕೂಡ ಬೇರೆ ಬೇರೆ. ನನಗೆ ಸಂಗೀತದ ಆಸಕ್ತಿ ಇದೆ, ಓದಿದೆ, ಹೀಗಾಗಿ ಕೆಲವೊಮ್ಮೆ ಬೇಡ ಅಂದರೆ ಮಾಡೋದೇ ಇಲ್ಲ. ಸೊ ಹಾಗಾಗಿ ಮೀಡಿಯಾ ವಾಚ್ ಮಾಡಿಲ್ಲ. ಬಟ್ ಭಾಳಷ್ಟು ಜನ ಯಾಕ್ರಿ ಮೀಡಿಯಾ ವಾಚ್ ನಿಲ್ಲಿಸ್ಬಿಟ್ರಾ, ಆರೋಗ್ಯ ಸರಿ ಇದೆಯಾ ಅದು ಇದು ಪ್ರಶ್ನಿಸಿದ್ರೆ ಸರಿ, ಓಕೆ ಫೈನ್ ಅಂತ ಮೀಡಿಯಾ ವಾಚ್ ಮತ್ತೆ ಮಾಡೋಣ ಅಂತ. ಸೊ ಇವತ್ತಿನ ಪತ್ರಿಕೆಗಳೆಲ್ಲ ನನ್ನ ಜೊತೆ ಇವೆ. ನಾನು ಎರಡು ಬಹಳ ಪ್ರಮುಖ ಸುದ್ದಿಗಳು ಇವತ್ತು ನೀವು ಗಮನಿಸ್ಬೋದು ಅಂತ ಅನಿಸುತ್ತೆ. ಒಂದು ಏನು ಬೆಳಗಾವಿಯಲ್ಲಿ ನಡೆದಂತಹ ಭಾರತೀಯ ಜನತಾ ಪಕ್ಷದ ಕಾರ್ಯಕಾರಿ ಸಮಿತಿ ಏನಿದೆ ಅದರ ಸಭೆ, ರಾಜ್ಯ ನಾಯಕರೆಲ್ಲ ಪಾಲ್ಗೊಂಡಂಥ ಸಭೆ ಅದಾಗಿತ್ತು. ಅದರ ಜೊತೆಗೆ ಕೋರ್ ಕಮಿಟಿ ಸಭೆ ನಡೀತು. ಇದು ಭಾಳ ಮಹತ್ವದ ಒಂದು ಸುದ್ದಿ. ಇದ್ರ ಬಗ್ಗೆ ನಾನು ಮಾತನಾಡಲೇಬೇಕು. ಯಾಕೆಂದರೆ ಇದು ಇಡೀ ಭಾರತೀಯ ಜನತಾ ಪಕ್ಷದ ರಾಜಕಾರಣವನ್ನು ಬೇರೆ ರೀತಿ ನೋಡುವಂತೆ ಮಾಡುತ್ತೆ. ಆ ಕಾರಣಕ್ಕೆ ಇದು ಒಂದು ಭಾಳ ಮಹತ್ವದ ಸುದ್ದಿ. ಇನ್ನೊಂದು ಸನ್ಮಾನ್ಯ ಗೌರವಾನ್ವಿತ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು ನೀಡಿರುವ ಒಂದು ಹೇಳಿಕೆ. ಸೊ ಅವರು ಹೇಳಿದ್ದು, ನಾನು ಸಿದ್ದರಾಮಯ್ಯನವರ ಕುತಂತ್ರಕ್ಕೆ ಬಲಿಯಾದೆ ಅಂತ. ಅವರು ನಿನ್ನೆ ಮಾಡಿದ ಆ ಪತ್ರಿಕಾಗೋಷ್ಠಿ ಏನಿದೆ ಅದು ಅವರು ಎಮೋಷ್ನಲ್ ಆಗಿ ಮಾತನಾಡಿದರೂ ಕೂಡ ಅವರ ಮನಸ್ಥಿತಿಯಲ್ಲೇ ಆದ ಬದಲಾವಣೆ ಮತ್ತು ಎಮೋಷನ್ಸನ್ನು ಕುಮಾರಸ್ವಾಮಿ ಅವರು, ಅವರ ತಂದೆಯವರು ಬೇಕಾದಾಗ ಬಳಸ್ಕೋತಾರೆ. ಅವ್ರಿಗೆ ಕಣ್ಣೀರು ಅನ್ನೋದೊಂದು ಅಸ್ತ್ರ. ಅವರು ಒಂಥರ ಸೆಲ್ಫ್ ಪಿಟಿ ಅಂತ, ಸೆಲ್ಫ್ ಸಿಂಪತಿಯ ಮೂಲಕನೇ ರಾಜಕಾರಣ ಮಾಡ್ತಾ ಬಂದವರು. ಸೊ ಈ ಎರಡು ಪ್ರಮುಖ ಸುದ್ದಿಗಳು ನಾನು ಹೇಳಿದಾಗೆ, ಒಂದು ಬೆಳಗಾವಿಯಲ್ಲಿ ನಡೆದ BJP ಸಭೆ ಮತ್ತು ಅಲ್ಲಿ BJP ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್ ಅವರು ಆಡಿರುವ ಮಾತುಗಳು. ಇನ್ನೊಂದು ನಾನು ಹೇಳ್ತಾ ಇದ್ದೆ ಹಾಗೆಯೇ ಸಿದ್ದರಾಮಯ್ಯನವರ ಕುತಂತ್ರಕ್ಕೆ ಬಲಿಯಾದೆ ಅನ್ನುವ ಒಂದು ಹೇಳಿಕೆ HDK ಅವರು ನೀಡಿದ್ದು. ಒಂದೊಂದೇ ಸುದ್ದಿಯನ್ನು ನಾವು ನೋಡ್ತಾ ಹೋಗೋಣ. ಮೊದಲನೇದು, ರಾಜ್ಯ BJPಯ ಈ ಒಂದು ಸಭೆ ಇದೆಯಲ್ಲ, ಅದರ ಪ್ರಜಾವಾಣಿ ಪತ್ರಿಕೆ ಹೆಡ್ಲೈನ್ಸ್ ಹೀಗಿದೆ: BSYಗೆ ಬಿಸಿ ಮುಟ್ಟಿಸಿದ ಅರುಣ್ ಅಂತ. ಹಿರಿಯರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಲು BJP ರಾಜ್ಯ ಉಸ್ತುವಾರಿ ಸಲಹೆ. ಇದು ಪ್ರಜಾವಾಣಿಯ ಮುಖ್ಯ ವರದಿ. ಇದು ಮಹತ್ವದ ಸುದ್ದಿ ಕೂಡ. ಇದು ಒಂದು ಭಾರತೀಯ ಜನತಾ ಪಕ್ಷದ ವರಿಷ್ಠರು ಮತ್ತು ಯಡಿಯೂರಪ್ಪನವರ ನಡುವೆ ಇರುವ ಸೂಕ್ಷ್ಮ ಸಂಬಂಧದ ಮೇಲೆ ಕೂಡ ಇದು ಬೆಳಕು ಚೆಲ್ಲುತ್ತೆ. ಅಂದರೆ ಯಡಿಯೂರಪ್ಪನವರು ಏನು ಮಾಡಿದರೂ ನಡೆಯುತ್ತೆ ಅನ್ನುವ ಸ್ಥಿತಿ ಇಲ್ಲ ಅನ್ನುವ ಒಂದು ಮೆಸೇಜ್. ಅದರ ಜೊತೆಗೆ ಸಚಿವ ಸಂಪುಟ ವಿಸ್ತರಣೆಯ ಬಗ್ಗೆ ಅರುಣ್ ಸಿಂಗ್ ಮಾತನಾಡದೇ ಇರುವಂಥದ್ದು. ಆಯ್ತು ರೀ, ನೋಡೋಣ, ನಾನು ಡೆಲ್ಲಿ ಹೋಗಿ ಮಾತಾಡ್ತೀನಿ ಅಂದರೆ ಸದ್ಯಕ್ಕೆ ಅವರಿಗೆ ಈ ಒಂದು ಪರ್ಮಿಷನ್ ಏನಿದೆ ಸಂಪುಟ ವಿಸ್ತರಣೆಗೆ ಅದು ಸಿಗುವ ಒಂದು ಚಾನ್ಸಸ್ ನನಗೆ ಕಾಣ್ತಾ ಇಲ್ಲ. ನಾಳೆ ಅಧಿವೇಶನ ಪ್ರಾರಂಭ ಆಗುತ್ತೆ. ಅದರಿಂದ ಅಧಿವೇಶನ ಮೊದಲಂತೂ ಆಗೋದು ಸುದ್ದಿ ಇಲ್ಲ. ಅಧಿವೇಶನ ಆದ ಮೇಲೆ ಗ್ರಾಮ ಪಂಚಾಯಿತಿ ಚುನಾವಣೆ ಇದೆ, ಯಾವತ್ತು ಆಗುತ್ತೋ ಗೊತ್ತಿಲ್ಲ. ಸೊ ಯಡಿಯೂರಪ್ಪನವರು ಒಂದು ರೀತಿ ಯೋಚನೆ ಮಾಡ್ತಾ ಇದ್ದರೆ, ಪಕ್ಷದ ವರಿಷ್ಠರು ಇನ್ನೊಂದು ರೀತಿ ಯೋಚನೆ ಮಾಡ್ತಾ ಇದ್ದ ಕಾಣುತ್ತೆ. ಅವರು ದೇ ಆರ್ ಟೇಕಿಂಗ್ ಎ ಟೈಮ್ ಅಂತ, ಸಮಯವನ್ನು ಅವರು ತೆಗೆದುಕೊತಾ ಇದ್ದಾರೆ. ಹಾಗಿದ್ದರೆ BJP ವರಿಷ್ಠರು ಯಾಕಾಗಿ ಸಮಯ ತೆಗೆದುಕೊತಾ ಇದ್ದಾರೆ? ಯಡಿಯೂರಪ್ಪನವರನ್ನು ಕಟ್ಟಿ ಹಾಕ್ತಾ ಇರುವುದು ಯಾಕೆ? ಬಹಳ ಸ್ಪಷ್ಟವಾಗಿ ಅನ್ನಿಸುವುದೇನಿದೆ, ಒಂದು, ಯಡಿಯೂರಪ್ಪ ಪಕ್ಷದ ಒಂದು ಬೇಲಿ ಅಂತ ಇರುತ್ತಲ್ಲ, ಅದನ್ನು ಸದಾ ದಾಟೋದಕ್ಕೆ ಯತ್ನ ಪಡೋ, ಅಥವಾ ಬೇಲಿ ಹಾರೋರು ಅಂದ್ಕೊಳ್ಳಿ. ಸೊ ನಿನ್ನೆ ಅರುಣ್ ಸಿಂಗ್ ಹೇಳಿದ ಈ ವರದಿ ಏನಿದೆ, ಅವರು ಮಾತನಾಡಿದ್ದು, ಈ ವರದಿಯನ್ನು ನೋಡೋಣ. ಮಹತ್ವದ ಮತ್ತು ಅತಿ ಸೂಕ್ಷ್ಮ ವಿಷಯಗಳ ಬಗ್ಗೆ ನಿರ್ಣಯಗಳನ್ನು ಕೈಗೊಳ್ಳುವಾಗ ಏಕಪಕ್ಷೀಯವಾಗಿ ನಡೆದುಕೊಳ್ಳಬಾರದು. ಸಂಪುಟದ ಹಿರಿಯ ಸಹೋದ್ಯೋಗಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡೇ ತೀರ್ಮಾನ ತೆಗೆದುಕೊಳ್ಬೇಕು ಅಂತೇಳಿದೆ. ಅಂದರೆ ಇದರ ಅರ್ಥ, ಮಹತ್ವದ ಮತ್ತು ಅತಿ ಸೂಕ್ಷ್ಮ ವಿಷಯಗಳ ಬಗ್ಗೆ ಯಡಿಯೂರಪ್ಪನವರು ಯಾರನ್ನು ಕಾನ್ಫಿಡೆನ್ಸಿಗೆ ತಗೊಳ್ತಾ ಇಲ್ಲ, ಯಾರನ್ನು ವಿಶ್ವಾಸಕ್ಕೆ ತಗೋತಾ ಇಲ್ಲ. ಪಕ್ಷದ ವರಿಷ್ಠರ ಬಗ್ಗೆ ಚರ್ಚೆ ಪಕ್ಷದ ಹಿರಿಯ ನಾಯಕರ ಜೊತೆ ಚರ್ಚೆ ಮಾಡ್ತಾ ಇಲ್ಲ ಅನ್ನೋದು BJP ವರಿಷ್ಠರ ಸ್ಪಷ್ಟ ಅಭಿಪ್ರಾಯ. ಇನ್ನು ಮುಂದೆ ನೀವು ಇದನ್ನು ಮಾಡಬೇಕು,
ಇದು ಒಂದು ರೀತಿಯ ಎಚ್ಚರಿಕೆ. ಆದರೆ ಯಡಿಯೂರಪ್ಪನವರಿಗೆ ಗೊತ್ತಿಲ್ವಾ? ಎಲ್ಲರನ್ನು ಕಾನ್ಫಿಡೆನ್ಸಿಗೆ ತಗೋಬೇಕು, ಇಲ್ದಿದ್ರೆ ಪಕ್ಷದ ವರಿಷ್ಠರು ಕಿವಿ ಹಿಂಡ್ತಾರೆ ಅಂತ ಗೊತ್ತಿದೆ ಅವರಿಗೆ. ಗೊತ್ತಿದ್ದು ಯಾಕೆ ಮಾಡ್ತಾರೆ ಯಡಿಯೂರಪ್ಪನವರು ಅಂದರೆ, ಯಡಿಯೂರಪ್ಪ ಮತ್ತು BJP ವರಿಷ್ಠರ ನಡುವೆ ಏನು ಸಂಬಂಧ ಹಳಿಸಿದೆ, ಅಲ್ಲೊಂದು ಸಂಘರ್ಷ ಇದೆ ಅಂತ. ಒಂದು ಸಂಘರ್ಷ ಇದೆ, ಒಂದು ಜಗಳ ಇದೆ. ಸೊ ಆ ಜಗಳ ಎಲ್ಲಿವರೆಗೆ ಹೋಗುತ್ತೆ ಅನ್ನೋದು ಬೇರೆ ಪ್ರಶ್ನೆ. ಈಗ ಆ ಜಗಳವನ್ನು ಯಾವುದೋ ಅಂತಿಮ ಹಂತಕ್ಕೆ ಡೈವರ್ಸ್ವರೆಗೆ ತೆಗೆದುಕೊಂಡು ಹೋಗುವ ಸ್ಥಿತಿಯಲ್ಲಿ BJP ವರಿಷ್ಠರು ಇಲ್ಲ, ಯಡಿಯೂರಪ್ಪನವರು ಇಲ್ಲ. ಸೊ ಆ ಕಾರಣಕ್ಕೆ ಈ ತಿಕ್ಕಾಟ ಏನಿದೆ, ತಿಕ್ಕಾಟ ಇನ್ನಷ್ಟು ಕಾಲ ಮುಂದುವರಿಯುತ್ತೆ ಅನ್ನೋದನ್ನು ಇದು ತೋರಿಸುತ್ತೆ ಭಾಳ ಸ್ಪಷ್ಟವಾಗಿ. ಅದರ ಜೊತೆಗೆ ಈಗೇನು ಅರುಣ್ ಸಿಂಗ್ ಹೇಳಿರುವ ಮಾತು ಏನಿದೆ, ಮತ್ತು ಒಂದು ರೀತಿಯ ಸಮತೋಲನದಿಂದ ನೀವು ನಡೆದುಕೊಳ್ಳಿ ಅಂತ ಹೇಳಿರುವಂಥದ್ದು. ಅಂದರೆ ನೀವು ಸಮತೋಲನ ಇಲ್ಲ, ನಿಮಗೆ ಸಮತೋಲನ ನಡ್ಕೋತಾ ಇಲ್ಲ. ಸೊ ಈಗ ಹೇಳ್ತಾ ಕೂತ್ಕೊಳ್ಳುತ್ತಾ ಅಥವಾ BJP ವರಿಷ್ಠರು ಬೇರೆ ಏನಾದರೂ ಮಾಡ್ತಾರೋ, ಇದು ನಮ್ಮ ಮುಂದಿರುವ ಪ್ರಶ್ನೆ. ಮೊದಲನೇದಾಗಿ ಈಗ ನೋಡಿದರೆ ಅವರು ಸಂಪುಟ ವಿಸ್ತರಣೆಗೆ ಅವಕಾಶ ಕೊಡಲ್ಲ ಅಂತ ಅಂದರೆ ಇದರ ಅರ್ಥ ಭಾಳ ಸ್ಪಷ್ಟ. ಯಡಿಯೂರಪ್ಪನವರ ಉತ್ತರಾಧಿಕಾರಿಯ ಆಯ್ಕೆಯ ಪ್ರಕ್ರಿಯೆಯನ್ನು ವರಿಷ್ಠರು ಮುಂದುವರಿಸಿದ್ದಾರೆ. ಅವರಿಗೆ ಈಗ ಪರ್ಯಾಯ ನಾಯಕತ್ವ ಸಿಗ್ತಾ ಇಲ್ಲ. ಹಾಗಿದ್ದರೆ ಸೊ ಯಡಿಯೂರಪ್ಪನವರು ಬದಲಾವಣೆ ಮಾಡುವುದು ನಿಶ್ಚಿತನ? ಎಸ್, ಐ ಥಿಂಕ್ ಸೊ. ಫೆಬ್ರವರಿಯಲ್ಲಿ ಯಡಿಯೂರಪ್ಪನವರಿಗೆ 78 ವರ್ಷ ತುಂಬುತ್ತೆ. ಮೋಸ್ಟ್ ಪ್ರಾಬಬ್ಲಿ ಅವಾಗ ಬದಲಾವಣೆ ಆಗಬಹುದು ಅಂತ. ಬದಲಾವಣೆ ಮಾಡದಿದ್ದರೂ ಕೂಡ BJP ವರಿಷ್ಠರು ಯಡಿಯೂರಪ್ಪನವರನ್ನು ಒಂದು ರೀತಿ ಉತ್ಸವ ಮೂರ್ತಿಯನ್ನಾಗಿ ಇಡೋದಕ್ಕೆ ಇಷ್ಟಪಡ್ತಾರೆ. ಅವರೊಂದು ಉತ್ಸವ ಮೂರ್ತಿಯಾಗಿ ಇರಬೇಕು, ಅದಕ್ಕೂ ಜಾಸ್ತಿ ಇರಕೂಡದು. ಉತ್ಸವ ಮೂರ್ತಿ ದೇವಸ್ಥಾನದಲ್ಲಿದ್ದಾಗೆ. ಯಾಕೆಂದರೆ ಯಡಿಯೂರಪ್ಪನವರ ಹಿಂದೆ ಬಹುದೊಡ್ಡ ಸಮುದಾಯ ಇದೆ, ಜನಬೆಂಬಲ ಇದೆ, ಅವರು ಜನನಾಯಕರು. ಅವರನ್ನು ತಕ್ಷಣ ನಮ್ಮನ್ನು ಬದಲಿಸುವ ಸ್ಥಿತಿಯಲ್ಲೂ BJP ವರಿಷ್ಠರಿಲ್ಲ. ಆದರೆ ಯಡಿಯೂರಪ್ಪನವ್ರು ಮಾಡಿದ್ದಕ್ಕೆಲ್ಲ ಜೈ ಜೈ ಅನ್ನುವ ಸ್ಥಿತಿಯಲ್ಲೂ ವರಿಷ್ಠರು ಇಲ್ಲ. ಸೊ ಆದ್ದರಿಂದ BJPಯ ವರಿಷ್ಠರು ಒಂದು ಕಡೆ ಇದ್ದಾರೆ, ಯಡಿಯೂರಪ್ಪನವರು ಇನ್ನೊಂದು ಕಡೆ ಇದ್ದಾರೆ. ಸೊ ಹಾಗಿದ್ರೆ ನೆಕ್ಸ್ಟ್ ಏನಾಗ್ಬೋದು? ಈಗ ಯಡಿಯೂರಪ್ಪನ ನಿನ್ನೆನೂ 2 ದಿವಸ ವೇಟ್ ಮಾಡಿ ಆಗಿಬಿಡುತ್ತೆ. ಮೊನ್ನೆನೂ ಹೇಳಿದ್ರು ಪಾಪ ಬೆಳಗಾವಿ ಹೋದವರು. ಅವರ 2 ದಿನದ ಅರ್ಥ ಇದ್ದಿದ್ದಂಗೆ ಆಗ್ಬಿಟ್ಟಿದೆ, ಅವ್ರ ಮಾತಿಗೆ ಬೆಲೆ ಇದ್ದಿದ್ದಂಗೆ ಆಗ್ತಾಯಿದೆ. ಯಡಿಯೂರಪ್ಪನವರ ದೃಷ್ಟಿಯಲ್ಲಿ ಯಡಿಯೂರಪ್ಪನವರು ಏನಿದ್ದಾರೆ ಅವರ ದೃಷ್ಟಿಯಲ್ಲಿ BJP ವರಿಷ್ಠರೇ ವಿಲನ್ನಾಗಿ ಕಾಡ್ತಿದ್ದಾರೆ. ಸೊ ಯಡಿಯೂರಪ್ಪನವ್ರನ್ನ ನಂಬಿ ಬಂದವ್ರ ಪಾಲಿಗೆ ಯಡಿಯೂರಪ್ಪ ವಿಲನ್ನಾಗಿ ಕಾಡ್ತಾ ಇದ್ದಾರೆ. ಸೊ ಆ ಮಾತನ್ನು ನಿನ್ನೆ ಗಮನಿಸಿರ್ಬೋದು. ಒಬ್ಬಿಬ್ಬರು ಈ ಅತೃಪ್ತ ಶಾಸಕರಾಗಿ BJP ಬಂದು ಸೇರಿದವರು MTB ನಾಗರಾಜ್ ಶಂಕರ್ ಒಂದು ಮಾತಾಡಿದ್ರೆ ನಮ್ಮ ಕಾದು ಸುಸ್ತಾಗಿದೆ ಅಂತ. ಇನ್ನಷ್ಟು ಸುಸ್ತಾಗುತ್ತೆ. ಯಾಕೆಂದರೆ ಇದು ತಕ್ಷಣ ಆಗಲ್ಲ. ಈ ಮುನಿರತ್ನ ಒಬ್ಬರು ಸೇರ್ಕೊಂಡಿದ್ದಾರೆ, ಸುಸ್ತಾಗದೆ ಆಗಬೇಕು. ಅನೈತಿಕ ರಾಜಕಾರಣ ಮಾಡಿದರೆ ಸುಸ್ತಾಗಲೇಬೇಕು ಸ್ವಾಮಿ. ನಮಗೆ ಸುಸ್ತಾಗದೆ ಕಾದು ಯಡಿಯೂರಪ್ಪನವರು ವಚನ ಭ್ರಷ್ಟರು ಅನ್ನೋ ಮಾತಾಡ್ತಿರಲ್ಲ. ನೀವು ಜನರು ಕೊಟ್ಟ ತೀರ್ಪನ್ನೇ ತಿರುಗಿಸಿ ಜನರಿಗೆ ಟೋಪಿ ಹಾಕಿ ಕಾಂಗ್ರೆಸ್ ಪಕ್ಷಕ್ಕೆ ಮೋಸ ಮಾಡಿ BJPಗೆ ಹೋದ್ರಿ ಅಲ್ವಾ? ಅನುಭವಿಸಲೇಬೇಕು. ಕಲಿಕಾಲ ಸ್ವಾಮಿ. ಈಗ ಇಲ್ಲಿ ಮಾಡಿರುವ ತಪ್ಪಿಗೆ ಇಲ್ಲೇ ಶಿಕ್ಷೆ ಅಂತೆ. ಮೊದಲಾದರೂ ಇನ್ನೆಲ್ಲೋ ಶಿಕ್ಷೆ ಅಂತಿದ್ರು. ಆ ಶಿಕ್ಷೆಯನ್ನು ಅನುಭವಿಸಬೇಕಾದ್ದು ಅಧಿಕಾರ ರಾಜಕಾರಣಕ್ಕಾಗಿ ದಟ್ ನೀವು ನಡೆಸುವ ಯತ್ನಗಳೇನಿವೆ, ಆ ಯತ್ನ ಈ ಹಂತಕ್ಕೆ ತಂದು ನಿಲ್ಲಿಸುತ್ತೆ ಅನ್ನೋದು. ಆದ್ದರಿಂದ ಒಂದು ರೀತಿಯಲ್ಲಿ ನನಗೆ BJP ವರಿಷ್ಠರಿಗೂ ಕೂಡ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಯಡಿಯೂರಪ್ಪನವ್ರು ಬದಲಾಯಿಸಬೇಕು, ಹೊಸ ನಾಯಕ ಸಿಗ್ತಾ ಇಲ್ಲ. ಯಡಿಯೂರಪ್ಪನವ್ರಿಗೂ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ವರಿಷ್ಠರು ಮಾತು ಕೇಳ್ತಾ ಇಲ್ಲ. ಮಾತು ಕೊಟ್ಟಿದ್ದೀರಪ್ಪ, ಮಂತ್ರಿ ಮಾಡ್ತೀರಿ ಅಂದರೆ ಒಪ್ಪಿಗೆ ಸಿಗ್ತಾ ಇಲ್ಲ. ದೇ ಆರ್ ಇನ್ ಎ ಡಿಲೆಮಾ. ಅದೇ ರೀತಿ ಈ ಕಡೆ ಬನ್ನಿ, ಯಾರೋ ಈ ಹೊಸದಾಗಿ ಆಯ್ಕೆಯಾದ ಮುನಿರತ್ನ ಈ ಕಂಪನಿ ಇದೆಯಲ್ಲ, ಕಂಪ್ನಿನೇ ಅದು, ಇನ್ನೇನು ಮಿತ್ರಮಂಡಳಿ. ಈ ಮಿತ್ರಮಂಡಳಿಯೂ ದುಃಖ. ಮಿತ್ರಮಂಡಳಿ ಒಳಗಡೆನೇ ಪ್ರಾಬ್ಲಮ್ ಶುರುವಾಗಿದೆ. ರಮೇಶ್ ಜಾರಕಿಹೊಳಿ ನಾಯಕತ್ವವನ್ನು ಒಪ್ಕೊಳ್ಳೋಕೆ ಉಳಿದವ್ರು ರೆಡಿ ಇಲ್ಲ, ಅದೊಂದು ಪ್ರಾಬ್ಲಮ್. ಅವರಿಗೂ ದುಃಖ. ಹೀಗಾಗ್ಬಿಟ್ಟು ಇವರೆಲ್ಲ ಮಹಾನ್ ದುಃಖ ತಪ್ತರಾಗಿ ಕೂತಿದ್ದಾರೆ. ಈ ಕಂಪ್ನಿಯವರು ವರಿಷ್ಠರು ಬಹಳ ಸ್ಪಷ್ಟವಾಗಿ ಯಡಿಯೂರಪ್ಪನವರಿಗೆ ಸೂಚನೆ ಕೊಟ್ಟಿದ್ದಾರೆ. ಇವರ ಪತ್ರಿಕೆಗಳಲ್ಲಿದೆ, ತಾವು ಗಮನಿಸ್ಬೋದು. ಈಗ ನೆಕ್ಸ್ಟು ನಿನ್ನೆ HD ಕುಮಾರಸ್ವಾಮಿಯವರು ನೀಡಿರುವ ಕೆಲವು ಹೇಳಿಕೆ ಸಂಪೂರ್ಣವಾಗಿ ಅವರು ಸಿದ್ದರಾಮಯ್ಯನವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ. ಸಿದ್ದರಾಮಯ್ಯನವರ ಕುತಂತ್ರಕ್ಕೆ ಬಲಿಯಾದೆ ಅನ್ನೋ ಮಾತಾಡಿದ್ದಾರೆ.
ಅಪ್ಪನ ಮಾತು ಕೇಳಿ ಕೆಟ್ಟೆ ಅಂತ ಅಂತಿದ್ದಾರೆ. ಈಗ ನಾನು ಬಿ ಜೆ ಪಿಯ ಜೊತೆಗೆ ಇದ್ದರೆ ಮುಖ್ಯಮಂತ್ರಿಯಾಗಿ ಮುಂದುವರಿತಿದ್ದೆ ಅಂತಿದ್ದಾರೆ. ಹಾಗೆ ಕಾಂಗ್ರೆಸ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಯಾಕೆ ಇದ್ದಕ್ಕಿದ್ದಾಗೆ ಈ ಒಂದು ಸ್ಟ್ಯಾಂಡನ್ನು ಕುಮಾರಸ್ವಾಮಿ ತೆಗೆದುಕೊಂಡರು? ಅದರ ಉದ್ದೇಶ ಏನು? ಒಂದು, ಅವರು ಕಾಂಗ್ರೆಸ್ನಿಂದ ಒಂದು ಡಿಸ್ಟೆನ್ಸನ್ನು, ದೂರ ಹೋಗುವ ಒಂದು ಸೂಚನೆಯನ್ನು ನೀಡಿದ್ದಾರೆ. ದೂರ ಹೋಗಿ ಎಲ್ಲಿ ಹೋಗ್ತಾರೆ ಅವರು? ಬಿ ಜೆ ಪಿಯ ಕಡೆಗೆ. ಬಿ ಜೆ ಪಿಯ ಒಳಗಡೆ ಕೆಲವು ನಾಯಕರ ಜೊತೆ ಅವರು ಸಾಧಿಸಿರುವ ಹೊಸ ಸಂಪರ್ಕ ಏನಿದೆ, ಆ ಸಂಪರ್ಕದ ಕಾರಣದಿಂದ ಈ ಮಾತನ್ನು ಹೇಳಿದ್ದು ಸ್ಪಷ್ಟ. ಅವ್ರು ಹೇಳಿರುವ ಮಾತುಗಳೆಲ್ಲ ಸುಳ್ಳು ಅಂತ ನಾನು ಹೇಳಲ್ಲ. ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗುವುದಕ್ಕೆ, ಮುಂದುವರಿಯೋದಕ್ಕೆ ಸಿದ್ದರಾಮಯ್ಯನವರಿಗೆ ಇಷ್ಟ ಇರಲಿಲ್ಲ ಅನ್ನೋದು ನಿಶ್ಚಿತವಾದ್ದು, ಅನುಮಾನ ಇಲ್ಲ. ಮೊದಲ ದಿನದಿಂದ ಅವರಿಗೆ ಅಸಹನೆ ಇತ್ತು ಅನ್ನೋದು ನಿಜ, ಅದಕ್ಕೆ ಅನುಮಾನ ಪಡಬೇಕಾಗಿಲ್ಲ. ಅಥವಾ ಕುಮಾರಸ್ವಾಮಿ ಸರ್ಕಾರ ಹೋಗುವುದರಲ್ಲಿ ಸಿದ್ದರಾಮಯ್ಯ ಸುತ್ತಮುತ್ತಲೂ ಇದ್ದವರ ಪಾತ್ರ ದೊಡ್ಡದು ಅನ್ನೋದು ನಿಜ. ಬಹುತೇಕ ಜನ ಅವರನ್ನೇ ಬಿಟ್ಟು ಹೋಗಿದ್ದು. ಸಿದ್ದರಾಮಯ್ಯನವರು ಮನಸ್ಸು ಮಾಡಿದರೆ ತಡೆಯಬಹುದಿತ್ತು ಅನ್ನೋದು $1,000 ಪ್ರಶ್ನೆ. ಇದೆಲ್ಲ ಸರಿ, ನಾನು ಡೋಂಟ್ ಡಿನೈ. ಆದರೆ ಕುಮಾರಸ್ವಾಮಿ ಈಗ ಯಾಕೆ ಈ ಮಾತನ್ನು ಹೇಳ್ತಿದ್ದಾರೆ? ಬಿ ಜೆ ಪಿಯ ಜೊತೆ ಸಖ್ಯಕ್ಕೆ ಅವರು ಒಂದು ವೇದಿಕೆಯನ್ನು ಸೃಷ್ಟಿಸ್ತಿದ್ದಾರೆ ಅಂತ ನನಗೆ ಅನಿಸುತ್ತೆ. ಇದು ಕೆಲವು ದಿನಗಳ ಹಿಂದೆ ಪ್ರಾರಂಭವಾದ್ದು. ಬೇರೆ ಬೇರೆ ಕಾರಣಗಳಿಗಾಗಿ ಕುಮಾರಸ್ವಾಮಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ್ದರು. ಅವರ ನಡುವೆ ರಾತ್ರಿಯ ಮಾತು ನಡೆದಿತ್ತು, ಹಗಲ ಮಾತು ನಡೆದಿತ್ತು, ಚರ್ಚೆನೂ ನಡೆದಿತ್ತು. ಅವರ ನಡುವೆ ಏನು ಚರ್ಚೆ ನಡೆದಿರಬಹುದು ಅನ್ನೋದು ಊಹಾಪೋಹಕ್ಕೆ ಬಿಟ್ಟಿದ್ದು. ಆದರೆ ಅವರಿಬ್ಬರ ಸಂಬಂಧ ಬದಲಾಗಿತ್ತು ಅಂತ. ಈ ಬಗ್ಗೆ ಹಲವು ರೀತಿಯ ವರದಿಗಳಿವೆ. ಅದರಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದನ್ನು ತಕ್ಷಣ ಹೇಳಿದ್ದಾರೆ. ಒಂದು, ಯಡಿಯೂರಪ್ಪನವರಿಗೆ ಏನಾದರೂ ತೊಂದರೆಯಾದರೆ, ದಟ್ ಮೀನ್ಸ್ ಪಕ್ಷದ ವರಿಷ್ಠರು ಎತ್ತಾಕಿದರೆ, ಯಡಿಯೂರಪ್ಪನವ್ರ ಜೊತೆ ನಾನಿದ್ದೇನೆ ಅನ್ನುವ ಸಂದೇಶವನ್ನು ಕೊಡುವಂಥದ್ದು. ಅದರ ಜೊತೆಗೆ ಯಡಿಯೂರಪ್ಪನವರನ್ನು ಬದಲಿಸಬೇಕು ಅನ್ನುವಂಥ ಸಂದರ್ಭದಲ್ಲಿ ಈ ರೀತಿಯ ಹೇಳಿಕೆಗಳನ್ನು ನೀಡುವ ಮೂಲಕ ಬೇರೆ ಬೇರೆ ರೀತಿಯ ಸಂದೇಶವನ್ನು ರಾಜ್ಯ ರಾಜಕಾರಣಕ್ಕೆ ಕುಮಾರಸ್ವಾಮಿ ನೀಡ್ತಾ ಇದ್ದಾರೆ. ಅವರಿಗೆ ಬಿ ಜೆ ಪಿಯ ಪ್ರೀತಿ ಹೊಸ್ತಲ್ಲ. ಯಾಕೆಂದರೆ ಅವರಿಗೆ ಕೋಮುವಾದ ಒಂದು ಇಶ್ಯೂ ಅಲ್ಲ. ಅವರು ಸೈದ್ಧಾಂತಿಕ ರಾಜಕಾರಣಿ ಅಲ್ವೇ ಅಲ್ಲ, ಅವರು ಅವಕಾಶವಾದಿ ರಾಜಕಾರಣಿ. ಅವರ ಕಣ್ಣೀರು ಕೂಡ ಅದು ಮೋಸದ ಕಣ್ಣೀರು, ಮೊಸಳೆಯ ಕಣ್ಣೀರು. ಅಳುವಿನ ಮೂಲಕನೇ ಎಲ್ಲ ಪಡೆಯೋದಕ್ಕೆ ಯತ್ನ ಮಾಡುವಂಥದ್ದು. ಸೆಲ್ಫ್ ಸಿಂಪತಿ, ನಾ ಮೊದಲು ಹೇಳಿದಾಗೆ ಸೆಲ್ಫ್ ಸಿಂಪತಿ ಕ್ರಿಯೇಟ್ ಮಾಡೋವಂಥದ್ದು. ನನಗೆಲ್ಲ ಮೋಸ ಮಾಡಿದ್ರು, ನನ್ನ ಮುಗಿಸ್ತಾರೆ, ನನ್ನ ಪಾರ್ಟಿ ಮುಗಿಸ್ತಾರೆ. ಅರೇ ಕುಮಾರಸ್ವಾಮಿಗಳೇ, ರಾಜಕಾರಣ ಅಂದರೆ ಅದು ಅಂತ ಗೊತ್ತಿಲ್ವ ನಿಮಗೆ? ನಿಮ್ಮ ಪಕ್ಷ ಉಳಿಲಿ ಅಂತ ಯಾರು ಸೇವೆ ಮಾಡ್ತಾರೆ ಅಂದರೆ ಕುತ್ಕೊಬಿಟ್ಟು ಅವ್ರವ್ರ ಪಕ್ಷ ಉಳಿಸ್ಕೊಳ್ಳೋಕೆ ಟ್ರೈ ಮಾಡ್ತಾರೆ. ಮುಖ್ಯಮಂತ್ರಿ ಆಗಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತೆ. ಕುಮಾರಸ್ವಾಮಿಗಳೇ, ನಿಮಗಿರುವ ಆಸೆ ಹಾಗೆಯೇ ಸಿದ್ದರಾಮಯ್ಯವ್ರಿಗೆ ಆಸೆ ಇರ್ಬೋದು. ಅಂದರೆ ಆ ಮೈತ್ರಿ ಸರ್ಕಾರವನ್ನು ಅವರು ಕೆಡವಿದ್ದರೆ ಸಿದ್ದರಾಮಯ್ಯ ಕಾರಣ ಆದರೆ ನಾನು ಅದನ್ನು ಡಿಫೆಂಡ್ ಮಾಡಲಾರೆ, ತಪ್ಪು ಅಂತ ನಂದು ಭಾಳ ಸ್ಪಷ್ಟವಾದ ನಂಬಿಕೆ. ಆದರೆ ನೀವು ಈ ರೀತಿಯ ಹೇಳಿಕೆಗಳನ್ನು ನೀಡುವ ಮೂಲಕ ಬಿ ಜೆ ಪಿಯ ಹಿತಾಸಕ್ತಿಯನ್ನು ಕಾಪಾಡ್ತಾ ಇದ್ದೀರಿ. ನೀವು ಇನ್ನೊಂದು ಮಾತು ಹೇಳಿದ್ದೀರಿ, ಯಾವ ಕಾರಣಕ್ಕೂ ಕೂಡ ನಾನು ಮತ್ತೆ ಕಾಂಗ್ರೆಸ್ ಜೊತೆಗೆ ಹೋಗಲಾಗಲೆ. ಅಂದರೆ ಕರ್ನಾಟಕದಲ್ಲಿ ಬಿ ಜೆ ಪಿ ವಿರೋಧಿ ರಾಜಕಾರಣವನ್ನು ನೀವು ಹತ್ಯೆ ಮಾಡ್ತಾ ಇದ್ದೀರಿ. ಒಂದು ಪ್ರಶ್ನೆ ಕೇಳ್ತೀನಿ ನಿಮಗೆ, ನಿಮ್ಮನ್ನು ಸಂಶಯ ಪಡುವುದಕ್ಕೆ ನನಗೆ ಹಲವು ಕಾರಣಗಳಿವೆ ಕುಮಾರಸ್ವಾಮಿಗಳೇ. ರೈತರು, ಇಂಥ ಒಂದು ಪ್ರತಿಭಟನೆ ರೈತರದ್ದು ನಡೀತಾ ಇದೆಯಲ್ಲ, ಮಣ್ಣಿನ ಮಕ್ಕಳು ಅಂತ ಹೇಳಿದವರು ಎಲ್ಲೋದ್ರಿ ನೀವು? ಎಲ್ಲೋದ್ರು? ರೈತರ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದಂಥ ದೇವೇಗೌಡರು, ರೈತರ ಹೆಸರಿನಲ್ಲಿ ಪ್ರಧಾನಿಯನಂತ ದೇವೇಗೌಡರು ಎಲ್ಲೋದ್ರು? ನಿಮ್ಮನ್ನು ಕರ್ನಾಟಕದ ರೈತರ ಪಕ್ಷ ಅಂತ ನಂಬಿದ್ವಲ್ಲ ನಾವೆಲ್ಲ, ಎಲ್ಲೋದ್ರಿ ನೀವು? ನೀವು ಕರ್ನಾಟಕದಲ್ಲಿ ಒಂದು ಪ್ರತಿಭಟನೆ ಮಾಡ್ಬೋದಾಗಿತ್ತು, ಕೆಲವು ರೈತರನ್ನ ಕಳಿಸ್ಬೋದಾಗಿತ್ತಲ್ವ? ಹೇಳಿಕೆಗಳನ್ನಾದರೂ ಕೊಡ್ಬೋದು. ನೀವು ಭಾಳ ಸ್ಪಷ್ಟವಾದ ಬಗ್ಗೆ ಹೇಳಿಕೆ ಕೊಟ್ಟಿದ್ದು ನೋಡಿಲ್ಲ. ಅದರ ಜೊತೆಗೆ ಕೇಂದ್ರ ಸರ್ಕಾರ ತರಲು ಹೊರಟಿರುವಂಥ 3 ಕಾನೂನುಗಳು ಏನಿವೆ ಅದರ ಅಪಾಯದ ಬಗ್ಗೆ ನೀವು ಮಾತನಾಡ್ಬೋದಾಗಿತ್ತಲ್ವ? ಯಾಕೆ ಮಾತನಾಡ್ತಾ ಇಲ್ಲ? ಬೇರೆ ವಿಚಾರ ಎಲ್ಲ ಮಾತಾಡ್ತೀರಿ. ಅಂದರೆ ನೀವು ಬಿ ಜೆ ಪಿಯ ಜೊತೆ ಒಂದು ಸಂಬಂಧವನ್ನು ಸೃಷ್ಟಿ ಮಾಡ್ತಾ ಇದ್ದೀರಿ.
ಅವರ ಹತ್ತಿರ ಹೋಗ್ತಾ ಇದ್ದೀರಿ. ಇದು ನೀವು ತಂದೆ ಮಗ ಇಬ್ಬರು ಸೇರೇ ಮಾಡಿರುವ ನಾಟಕ ಅನ್ನೋ ಅನುಮಾನ ಕೂಡ ನನಗಿದೆ. ಆ ಅನುಮಾನ ಇಟ್ಕೊಂಡು ನಾನು ಮಾತಾಡ್ತೇನೆ, ಗೊತ್ತಿಲ್ಲ ನನಗೆ. ರೈತರ ವಿಚಾರದಲ್ಲಿ ಮಾತನಾಡಲ್ಲ. ಬಿ ಜೆ ಪಿಯ ಜನವಿರೋಧಿ ರೈತ ಕಾನೂನಿನ ಬಗ್ಗೆ ನೀವು ಮಾತನಾಡಲ್ಲ. ರೈತರ ಹೆಸರು ಹೇಳಿ ಅಧಿಕಾರ ನಡೆಸಿದ್ದೀರಿ. ಇಲ್ಲಿ ಕೂತ್ಬಿಟ್ಟು ಸಿದ್ದರಾಮಯ್ಯನವ್ರನ್ನ ಟಾರ್ಗೆಟ್ ಮಾಡಿ ಬಿ ಜೆ ಪಿ ವಿರೋಧಿ ರಾಜಕಾರಣವನ್ನು ಹತ್ಯೆ ಮಾಡ್ತಾಯಿದ್ರಿ. ನಿಮ್ಮ ಉದ್ದೇಶ ಏನು? ವೈ ಯು ಆರ್ ಡೂಯಿಂಗ್ ಲೈಕ್ ದ್ಯಾಟ್? ಈ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡಬೇಕು. ಅದು ನಿಮ್ಮ ಕರ್ತವ್ಯ ಅಲ್ವಾ? ನಾನು ಮುಳುಗೆ ಹೋದೆ ಅನ್ನೋ ಮಾತನ್ನು ಕುಮಾರಸ್ವಾಮಿ ಆಡ್ತಾ ಇದ್ದಾರೆ. ನಾನು ಬಿ ಜೆ ಪಿಯ ಸಖ್ಯ ಮಾಡಿ ಅಧಿಕಾರ ನಡೆಸ್ತಾ ಇದ್ದಂತಹ ನನ್ನ ಒಳ್ಳೆಯ ಹೆಸರು ಕಾಂಗ್ರೆಸ್ ಜೊತೆಗೆ ಸಂಬಂಧ ಮಾಡಿ ನಾಶ ಆಯಿತು ಅಂತ. ನಾಟಕ ಅಲ್ವ ಇದು? ಸುಳ್ಳಲ್ವ ಇದು? ನಿಮ್ಮನ್ನು ಮತ್ತೆ ಮುಖ್ಯಮಂತ್ರಿ ಸ್ಥಾನ, ನಿಮ್ಮನ್ನು ಮುಖ್ಯಮಂತ್ರಿ 38 ಸೀಟ್ ಇದ್ದಾಗ ಮುಖ್ಯಮಂತ್ರಿ ಮಾಡಿದ ಕಾಂಗ್ರೆಸ್ ಪಕ್ಷ ಅಲ್ವಾ? ನಿಮ್ಮ ತಂದೆಯನ್ನು ಪ್ರಧಾನಿ ಮಾಡಿದ್ದು ಕಾಂಗ್ರೆಸ್ ಪಕ್ಷ ಅಲ್ವಾ? ಅಧಿಕಾರ ಕೃತಜ್ಞತೆ ಬೇಕಲ್ಲ ಕುಮಾರಸ್ವಾಮಿಗಳೇ? ಸೊ ಅದರ ಜೊತೆಗೆ ಇದಕ್ಕೆ ನಾನು ಸಿದ್ದರಾಮಯ್ಯ ಕೊಟ್ಟಿರುವ ಉತ್ತರ ಕೂಡ ಏನಿದೆ ಅದನ್ನು ನಾನು ಸಂಪೂರ್ಣ ಒಪ್ಪಲಾರೆ. ಅಂದರೆ ಮೈತ್ರಿ ಸರ್ಕಾರವನ್ನು ಉಳಿಸುವ ಕೆಲಸವನ್ನು ಸಿದ್ದರಾಮಯ್ಯ ಮಾಡಲೇಬೇಕಾಗಿತ್ತು ಅಂತ ನಂಬಿದವು ನಾನು. ಬಟ್ ಮಾಡಿಲ್ಲ ಅವರು ಮನಃಪೂರ್ವಕವಾಗಿ. ಆ ಮೂಲಕ ಕರ್ನಾಟಕದ ಬಿ ಜೆ ಪಿ ವಿರೋಧಿ ರಾಜಕಾರಣಕ್ಕೆ ಅದರ ತಲೆಯ ಮೇಲೆ ಕಲ್ಲು ಹಾಕೋದ್ರಲ್ಲಿ ಸಿದ್ದರಾಮಯ್ಯನವ್ರ ಪಾತ್ರ ಕೂಡ ಇದೆ. ಕಾಂಗ್ರೆಸ್ನ ಇನ್ನೂ ಹಲವು ನಾಯಕರ ಪಾತ್ರ ಕೂಡ ಇದೆ ಅಂತ ನಾನು ನಂಬಿದ್ದೇನೆ. ಆದರೆ ಈಗೆಲ್ಲ JDS, ಕಾಂಗ್ರೆಸ್ ಇವರೆಲ್ಲ ಕೂಡ ಬಿ ಜೆ ಪಿ ರಾಜಕಾರಣವನ್ನು ಪೋಷಿಸತೊಡಗಿದ್ದಾರೆ. ಬಿ ಜೆ ಪಿ ವಿರೋಧಿ ರಾಜಕಾರಣದ ಹತ್ಯೆ ಆಗ್ತಾ ಇದೆ. ಈ ಎರಡೂ ಬೆಳವಣಿಗೆಗಳ ಬಗ್ಗೆ ನಾನೇನು ಮಾತನಾಡಿದೆ. ಸೊ ಈ ಎರಡೂ ಬೆಳವಣಿಗೆಗಳು ಕರ್ನಾಟಕದ ರಾಜಕೀಯದ ಬೆಳವಣಿಗೆ ದೃಷ್ಟಿಯಿಂದ ಮಹತ್ವದ್ದಾಗಿದೆ, ಕುತೂಹಲಕರವಾಗಿದೆ ಅಂತ ಹೇಳ್ತಾ ಇವತ್ತಿನ ಮೀಡಿಯಾ ವಾಚನ ಮುಗಿಸ್ತೀನಿ. ಮತ್ತೆ ಇನ್ನೊಂದು ವಿಚಾರದೊಂದಿಗೆ ಬರ್ತೀನಿ, ಮಾತಾಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.